ಕಡೆ ರಾಜ್ಯದಲ್ಲಿ ಅಧಿಕಾರದ ಕಲಹ ತಾರಕಕ್ಕೇರಿದೆ. ಎರಡೂ ಬಣದ ಸಚಿವರುಗಳು, ಶಾಸಕರು ಸೀಕ್ರೆಟ್ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಶ್ರೀರಕ್ಷೆ ಸಿಕ್ಕಿದೆಯಂತೆ. ಯಾವುದದು ಶ್ರೀರಕ್ಷೆ? ಡೀಟೇಲ್ಸ್ ಇಲ್ಲಿದೆ. ಸಿಎಂ ಪಟ್ಟಕ್ಕಾಗಿ ಸಿದ್ದರಾಮಯ್ಯ ಡಿಕೆಶಿ ಬಿಗಿಪಟ್ಟು. ಸಿದ್ದರಾಮಯ್ಯ ಬಲ ದಿನದಿಂದ ದಿನಕ್ಕೂ ಹೆಚ್ಚಳ. ನಾಯಕತ್ವ ಬದಲಾವಣೆ ಕಿಚ್ಚು ಜೋರಾಗಿದೆ. ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದಂತೆ ಕಾಣ್ತಾ ಇದೆ. ಸಿಎಂ ಸ್ಥಾನವನ್ನ ತಮಗೆ ನೀಡಬೇಕೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿದಿದ್ದಾರೆ. ಸಿಎಂ ಸ್ಥಾನದಲ್ಲಿ ತಾವೇ ಮುಂದುವರಿಯಲೇಬೇಕು ಅಂತ ಹಾಲಿ ಸಿಎಂ ಸಿದ್ದರಾಮಯ್ಯ ಕೂಡ ಪಟ್ಟು ಹಿಡಿದಿದ್ದಾರೆ. ಇನ್ನು ಇದರ ಮಧ್ಯೆ ಸಿದ್ದರಾಮಯ್ಯ ಕ್ಯಾಂಪ್ ಮತ್ತಷ್ಟು ಬಲಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಸುತ್ತ ರಕ್ಷಣಾತ್ಮಕ ಕೋಟೆ ದಿನದಿಂದ ದಿನಕ್ಕೂ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈ ವಿವಾದವನ್ನ ಬಗೆಹರಿಸಲು ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿಯಾಗಿದೆ. ಶನಿವಾರ ಇಲ್ಲ ಭಾನುವಾರ ಈ ಗೊಂದಲಕ್ಕೆ ತೆರೆಬೀಳುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಿರಿಯ ನಾಯಕರ ಶ್ರೀರಕ್ಷೆ ದೊರೆತಿದೆ. ಸಿಎಂ ಸಿದ್ದರಾಮಯ್ಯಗೆ ಹಿರಿಯ ನಾಯಕರ ಶ್ರೀರಕ್ಷೆ. ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ನಲ್ಲಿರುವಂತಹ ಹಿರಿಯ ನಾಯಕರ ಶ್ರೀರಕ್ಷೆ ಸಿಕ್ಕಿದೆ. ಪವರ್ ಶೇರಿಂಗ್ ಮಾತುಕತೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಬೇಡವೇ ಬೇಡ. ಪಕ್ಷ ಹಿತದೃಷ್ಟಿಯಿಂದ ನಾಯಕತ್ವ ಬದಲಾವಣೆ ಬೇಡ ಎಂಬ ವಾದ ಹಿರಿಯ ನಾಯಕರು ಹೊಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್, ಸಚಿವ ಕೆಜೆ ಜಾರ್ಜ್, ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಸಚಿವ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ನಾಯಕತ್ವ ಬದಲಾವಣೆ ಆಗುವುದು ಬೇಡವೇ ಬೇಡ ಅಂತ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರಂತೆ. ನಾಯಕತ್ವ ಬದಲಾವಣೆ ಅನಿವಾರ್ಯ ಎದುರಾದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆಗೆ ನಾವು ಮಾತಾಡ್ತೇವೆ, ನೀವು ಸಹ ನಾಯಕತ್ವ ಬದಲಾವಣೆ ಒಪ್ಪಬೇಡಿ ಅಂತ ಸಿಎಂಗೆ ಹಿರಿಯ ನಾಯಕರು ಒತ್ತಾಯ ಮಾಡಿದ್ದಾರಂತೆ. ಹೈಕಮಾಂಡ್ಗೆ ವಾಸ್ತವದ ಸ್ಥಿತಿ ನಾವು ಮನವರಿಕೆ ಮಾಡಿಕೊಡ್ತೇವೆ. ಸಚಿವ ಕೆಜೆ ಜಾರ್ಜ್, ಬಿಕೆ ಹರಿಪ್ರಸಾದ್ ಮನವರಿಕೆ ಮಾಡ್ತಾರೆ ಎಂಬ ನಿರ್ಧಾರ ಮಾಡಲಾಗಿದೆಯಂತೆ. ಇನ್ನು ಪರಮೇಶ್ವರ್ ಹಾಗೂ ಮುನಿಯಪ್ಪ ಗಾಂಧಿ ಕುಟುಂಬದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದವರೇ ಪಕ್ಷದ ಕೈ ಹಿಡಿಯಲಿದೆ ಅಂತ ವಾದ ಮಾಡಲಿದ್ದಾರಂತೆ. ಇನ್ನು ಒಕ್ಕಲಿಗ ಸಮುದಾಯ ಕುಮಾರಸ್ವಾಮಿಯವರ ಜೊತೆಗೆ ಹೋಗಲಿದೆ. ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಇದ್ದಾರೆ. ಹಾಗಾಗಿ ನಾಯಕತ್ವ ಬದಲಾವಣೆ ಬೇಡವೇ ಬೇಡ ಅಂತ ಹೈಕಮಾಂಡ್ ಮುಂದೆಯೂ ಕೂಡ ಈ ಎಲ್ಲ ಹಿರಿಯರು ವಾದವನ್ನು ಮಂಡಿಸಲು ತಯಾರಿ ಮಾಡಿಕೊಂಡಿದ್ದಾರಂತೆ. ಒಟ್ಟಾರೆಯಾಗಿ ನಾಯಕತ್ವ ಬದಲಾವಣೆ ಸಂಘರ್ಷದಲ್ಲಿ ಕ್ಷಣ ಕ್ಷಣಕ್ಕೂ ಸಿಎಂ ಸಿದ್ದರಾಮಯ್ಯ ಬಲ ಹೆಚ್ಚಾಗ್ತಾ ಇದ್ದು, ಅಹಿಂದ ಮಾಸ್ ಲೀಡರ್ಶಿಪ್ ಮತ್ತೆ ಹಿರಿಯ ನಾಯಕ ಬಲ ಸಿದ್ದರಾಮಯ್ಯ ಸ್ಥಾನವನ್ನು ಭದ್ರಪಡಿಸಿದೆ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಈಗ ಭಾನುವಾರವೂ ಕೂಡ ನಿರ್ಧಾರ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ ಅಂತ. ಆನ್ ದ ಅದರ್ ಹ್ಯಾಂಡ್ ಕರ್ನಾಟಕದಲ್ಲಿ ಸಿಚುವೇಶನ್ ನಾವು ಗಮನಿಸ್ತಾ ಇದ್ರೆ ಇದು ಹೀಗೆ ಎಳೀತಾ ಹೋದ್ರೆ ಬಿಜೆಪಿಗೆ ವರವಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರ ಉಳಿಸ್ಕೋಬೇಕು ಅಂತಂದ್ರೆ ಈ ಬಿಕ್ಕಟ್ಟನ್ನು ಆದಷ್ಟು ಬೇಗ ಅತ್ಯಂತ ಜಾಗರೂಕತೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಶಮನ ಮಾಡಲೇಬೇಕಾಗತ್ತೆ ಅಂತ. ಹಾಗಾದ್ರೆ ಏನು ನಡೀತಾ ಇದೆ? ಹೈಕಮಾಂಡ್ ಲೆವೆಲಲ್ಲಿ ಏನು ನಡೀತಾ ಇದೆ? ಡಿಕೆಶಿ ಪಾಳ್ಯದಲ್ಲಿ ಏನು ನಡೀತಾ ಇದೆ? ಸಿದ್ದರಾಮಯ್ಯ ಪಾಳ್ಯದಲ್ಲಿ ಏನು ನಡೀತಾ ಇದೆ? ಹನುಮಂತ್. ಶ್ರೀಲಕ್ಷ್ಮಿ, ರಾಜ್ಯ ರಾಜಕೀಯದ ಬಿಕ್ಕಟ್ಟು, ಅದರಲ್ಲೂ ಸಿಎಂ ಕುರ್ಚಿಯ ಬಿಕ್ಕಟ್ಟು ಇದನ್ನು ಬಗೆಹರಿಸಲಿಲ್ಲ ಅಂತಂದು ಹೇಳಿದ್ರೆ ಮುಂಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ಗೆ ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಮುಜುಗರ ಜೊತೆಗೆ ಪೆಟ್ಟು ಬೀಳುವಂಥ ಎಲ್ಲ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ. ಯಾಕೆ ಅಂತಂದು ಹೇಳಿದ್ರೆ ಕಳೆದ 2-3 ರಾಜ್ಯಗಳ ರಾಜಕೀಯ ಬಿಕ್ಕಟ್ಟಿನ ವಿಚಾರವಾಗಿ ಎಲ್ಲೆಲ್ಲಿ ಸಚಿನ್ ಪೈಲಟ್ ವಿಚಾರ ಆಗಿರ್ಬೋದು, ಅಶೋಕ್ ಗೆಹ್ಲೋಟ್ ಅವರ ವಿಚಾರದಲ್ಲಿ ಒಂದಷ್ಟು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳದೆ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಕಾಂಗ್ರೆಸ್ ಮಕಾಡೆ ಮಲಗುವಂಥ ಪರಿಸ್ಥಿತಿ ಎದುರಾಯಿತು. ಮತ್ತೊಂದು ಕಡೆಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಆತ್ಮವಿಶ್ವಾಸ ಕಳೆದುಕೊಂಡಂಥ ಸಂದರ್ಭದಲ್ಲಿ ರಾಜ್ಯ ಗೆದ್ದು ಒಂದಷ್ಟು ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸವೂ ಆಯಿತು. ಇದೀಗ ಇಲ್ಲಿ ಬಣಬಡಿದಾಟ ಜೋರಾಗಿರುವಂಥದ್ದು, ಕುರ್ಚಿಗೆ ಹತ್ತಲೇಬೇಕು ಅಂತ ಶತಪ್ರಯತ್ನವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಇಳಿಯೋದಿಲ್ಲ ಅನ್ನುವಂಥ ಸ್ಪಷ್ಟ ಮುನ್ಸೂಚನೆಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಕೊಡ್ತಾ ಇದ್ದಾರೆ. ಒಂದೊಮ್ಮೆ ಹೈಕಮಾಂಡ್ ಏನಾದರೂ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನೋಂಥ ಮಾತನ್ನು ನೇರವಾಗಿ ಎರಡೂ ಬಣದ ನಾಯಕರು ಕೂಡ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ
ನಿನ್ನೂ ಕೂಡ ಒಂದಷ್ಟು ಮಾತುಕತೆಯಾಗಿದೆ. ಈಗ 29ಕ್ಕೆ ಕಾಂಗ್ರೆಸ್ನ ಸಂಸದೀಯ ಸಭೆ ಏನು ನಡೆಯುತ್ತೆ, ಆ ಸಭೆಯ ನಂತರದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ವಿಚಾರಕ್ಕೆ, ಕುರ್ಚಿಯ ವಿಚಾರಕ್ಕೆ ಒಂದು ಸ್ಪಷ್ಟ ನಿಲುವಿಗೆ ಬರಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿದೆ. ಯಾಕೆಂತಂದು ಹೇಳಿದ್ರೆ ಭಾನುವಾರ CM ಸಿದ್ದರಾಮಯ್ಯ CM DK ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸುವಂಥ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ರಾಜ್ಯದಿಂದ ಸಚಿವರು CM ಸಿದ್ದರಾಮಯ್ಯ CM DK ಶಿವಕುಮಾರ್ ಅವರು ಬರೋಕಿನ ಮುಂಚೆ ಹೈಕಮಾಂಡ್ನ ನೀತಿ ಯಾವ ರೀತಿ ಇರಬೇಕು, ಹೈಕಮಾಂಡ್ನ ನಿಲುವು ಯಾವ ರೀತಿ ಇರಬೇಕು ಅನ್ನೋಂಥದ್ದು ಒಂದಷ್ಟು ಪೂರ್ವಪರವಾದಂಥ ಚರ್ಚೆಗಳನ್ನು ಮಾಡ್ಕೊಳ್ಳಿಕ್ಕೆ 29ಕ್ಕೂ ಕೂಡ ಈ ಒಂದು ಹಂತದ ಮಾತುಕತೆ ಕೂಡ ಆಗುವಂಥ ಸಾಧ್ಯತೆ ಇದೆ. ಮಾತುಕತೆಯ ನಂತರದಲ್ಲಿ ಭಾನುವಾರ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, KC ವೇಣುಗೋಪಾಲ್, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಸೇರಿ ಒಂದಷ್ಟು ಮಾತುಕತೆಯನ್ನು ಮಾಡಿಕೊಂಡು ಇಲ್ಲಿಯ ಎರಡೂ ಬಣಗಳ ವಾದ ಪ್ರತಿವಾದವನ್ನು ಆಲಿಸಿಕೊಂಡು ಮುಂಬರುವಂತಹ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು ಮತ್ತು ಎಲ್ಲ ಚುನಾವಣೆಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಕರ್ನಾಟಕದಲ್ಲಿ ಸರ್ಕಾರ ಉಳಿಸುವಂಥ ಮತ್ತು ಮುಂದೆನೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇಬ್ಬರಿಗೂ ಕೂಡ ಕರೆಸಿ ಒಂದಷ್ಟು ನಿಲುವುಗಳನ್ನು, ಸೂಚನೆಗಳನ್ನು, ಹೈಕಮಾಂಡ್ ನಿಲುವು ಏನಾಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಸೂಚನೆ ಕೊಡುವಂಥ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಭಾನುವಾರ ಯಾರಿಗೆ ಶಾಕ್ ಕೊಡ್ತಾರೆ, ಯಾರು ರಾಕ್ ಆಗ್ತಾರೆ, ಯಾರಿಗೆ ಬಲ ಸಿಕ್ಕತ್ತೆ, ಯಾರು ಹೈಕಮಾಂಡ್ ಹೇಳಿದಂತೆ ಸೈಲೆಂಟ್ ಆಗಿ ಕೇಳ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಒಂದಷ್ಟು ಕುತೂಹಲಕಾರಿಯಾಗಿ ಉಳಿದುಕೊಂಡಿದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಹನುಮಂತು. ನೋಡಿ, ರಾಜ್ಯದಲ್ಲಿ ಅಧಿಕಾರದ ಕಲಹ ತಾರಕಕ್ಕೇರಿದೆ. ಎರಡೂ ಬಣದ ಸಚಿವರುಗಳು, ಶಾಸಕರು ಸೀಕ್ರೆಟ್ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ CM ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಶ್ರೀರಕ್ಷೆ ಸಿಕ್ಕಿದೆಯಂತೆ. ಯಾವುದದು ಶ್ರೀರಕ್ಷೆ? ಡೀಟೇಲ್ಸ್ ಇಲ್ಲಿದೆ. ಸಿಎಂ ಪಟ್ಟಕ್ಕಾಗಿ ಸಿದ್ದರಾಮಯ್ಯ DKC ಬಿಗಿಪಟ್ಟು. ಸಿದ್ದರಾಮಯ್ಯ ಬಲ ದಿನದಿಂದ ದಿನಕ್ಕೂ ಹೆಚ್ಚಳ. ನಾಯಕತ್ವ ಬದಲಾವಣೆ ಕಿಚ್ಚು ಜೋರಾಗಿದೆ. ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದಂತೆ ಕಾಣ್ತಾ ಇದೆ. CM ಸ್ಥಾನವನ್ನ ತಮಗೆ ನೀಡಬೇಕೆಂದು CM DK ಶಿವಕುಮಾರ್ ಬಿಗಿಪಟ್ಟು ಹಿಡಿದಿದ್ದಾರೆ. CM ಸ್ಥಾನದಲ್ಲಿ ತಾವೇ ಮುಂದುವರಿಯಲೇಬೇಕು ಅಂತ ಹಾಲಿ CM ಸಿದ್ದರಾಮಯ್ಯ ಕೂಡ ಪಟ್ಟು ಹಿಡಿದಿದ್ದಾರೆ. ಇನ್ನು ಇದರ ಮಧ್ಯೆ ಸಿದ್ದರಾಮಯ್ಯ ಕ್ಯಾಂಪ್ ಮತ್ತಷ್ಟು ಬಲಗೊಂಡಿದೆ. CM ಸಿದ್ದರಾಮಯ್ಯ ಕುರ್ಚಿ ಸುತ್ತ ರಕ್ಷಣಾತ್ಮಕ ಕೋಟೆ ದಿನದಿಂದ ದಿನಕ್ಕೂ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈ ವಿವಾದವನ್ನ ಬಗೆಹರಿಸಲು ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿಯಾಗಿದೆ. ಶನಿವಾರ ಇಲ್ಲ ಭಾನುವಾರ ಈ ಗೊಂದಲಕ್ಕೆ ತೆರೆಬೀಳುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ನಡುವೆ CM ಸಿದ್ದರಾಮಯ್ಯನವರಿಗೆ ಹಿರಿಯ ನಾಯಕರ ಶ್ರೀರಕ್ಷೆ ದೊರೆತಿದೆ. CM ಸಿದ್ದರಾಮಯ್ಯಗೆ ಹಿರಿಯ ನಾಯಕರ ಶ್ರೀರಕ್ಷೆ. CM ಸಿದ್ದರಾಮಯ್ಯಗೆ ಕಾಂಗ್ರೆಸ್ನಲ್ಲಿರುವಂತಹ ಹಿರಿಯ ನಾಯಕರ ಶ್ರೀರಕ್ಷೆ ಸಿಕ್ಕಿದೆ. ಪವರ್ ಶೇರಿಂಗ್ ಮಾತುಕತೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಬೇಡವೇ ಬೇಡ. ಪಕ್ಷ ಹಿತದೃಷ್ಟಿಯಿಂದ ನಾಯಕತ್ವ ಬದಲಾವಣೆ ಬೇಡ ಎಂಬ ವಾದ ಹಿರಿಯ ನಾಯಕರು ಹೊಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಿರಿಯ ನಾಯಕ BK ಹರಿಪ್ರಸಾದ್, ಸಚಿವ KJ ಜಾರ್ಜ್, ಸಚಿವ ಡಾಕ್ಟರ್ G ಪರಮೇಶ್ವರ್, KH ಮುನಿಯಪ್ಪ, ಸಚಿವ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ನಾಯಕತ್ವ ಬದಲಾವಣೆ ಆಗುವುದು ಬೇಡವೇ ಬೇಡ ಅಂತ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರಂತೆ. ನಾಯಕತ್ವ ಬದಲಾವಣೆ ಅನಿವಾರ್ಯ ಎದುರಾದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆಗೆ ನಾವು ಮಾತಾಡ್ತೀವಿ. ನೀವು ಸಹ ನಾಯಕತ್ವ ಬದಲಾವಣೆ ಒಪ್ಪಬೇಡಿ ಅಂತ CMಗೆ ಹಿರಿಯ ನಾಯಕರು ಒತ್ತಾಯ ಮಾಡಿದ್ದಾರಂತೆ. ಹೈಕಮಾಂಡ್ಗೆ ವಾಸ್ತವದ ಸ್ಥಿತಿ ನಾವು ಮನವರಿಕೆ ಮಾಡಿಕೊಡ್ತೀವಿ. ಸಚಿವ KJ ಜಾರ್ಜ್, BK ಹರಿಪ್ರಸಾದ್ ಮನವರಿಕೆ ಮಾಡ್ತಾರೆ ಎಂಬ ನಿರ್ಧಾರ ಮಾಡಲಾಗಿದೆಯಂತೆ. ಇನ್ನು ಪರಮೇಶ್ವರ್ ಹಾಗೂ ಮುನಿಯಪ್ಪ ಗಾಂಧಿ ಕುಟುಂಬದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದವರೇ ಪಕ್ಷದ ಕೈ ಹಿಡಿಯಲಿದೆ ಅಂತ ವಾದ ಮಾಡಲಿದ್ದಾರಂತೆ. ಇನ್ನು ಒಕ್ಕಲಿಗ ಸಮುದಾಯ ಕುಮಾರಸ್ವಾಮಿಯವರ ಜೊತೆಗೆ ಹೋಗಲಿದೆ. ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಇದ್ದಾರೆ. ಹಾಗಾಗಿ ನಾಯಕತ್ವ ಬದಲಾವಣೆ ಬೇಡವೇ ಬೇಡ ಅಂತ ಹೈಕಮಾಂಡ್ ಮುಂದೆಯೂ ಕೂಡ ಈ ಎಲ್ಲ ಹಿರಿಯರು ವಾದವನ್ನು ಮಂಡಿಸಲು ತಯಾರಿ ಮಾಡಿಕೊಂಡಿದ್ದಾರಂತೆ. ಒಟ್ಟಾರೆಯಾಗಿ ನಾಯಕತ್ವ ಬದಲಾವಣೆ ಸಂಘರ್ಷದಲ್ಲಿ ಕ್ಷಣ ಕ್ಷಣಕ್ಕೂ CM ಸಿದ್ದರಾಮಯ್ಯ ಬಲ ಹೆಚ್ಚಾಗ್ತಾ ಇದ್ದು, ಅಹಿಂದ ಮಾಸ್ ಲೀಡರ್ಶಿಪ್ ಮತ್ತೆ ಹಿರಿಯ ನಾಯಕ ಬಲ ಸಿದ್ದರಾಮಯ್ಯ ಸ್ಥಾನವನ್ನು ಭದ್ರಪಡಿಸಿದೆ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಈಗ ಭಾನುವಾರ ಕೂಡ ನಿರ್ಧಾರ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ ಅಂತ. ಆನ್ ದ ಅದರ್ ಹ್ಯಾಂಡ್, ಕರ್ನಾಟಕದಲ್ಲಿ ಸಿಚುವೇಶನ್ನ ನಾವು ಗಮನಿಸ್ತಾ ಇದ್ರೆ ಇದು ಹೀಗೆ ಎಳೀತಾ ಹೋದರೆ
ಬಿಜೆಪಿಗೆ ವರವಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರ ಉಳಿಸ್ಕೋಬೇಕು ಅಂತಂದ್ರೆ ಈ ಬಿಕ್ಕಟ್ಟನ್ನು ಆದಷ್ಟು ಬೇಗ ಅತ್ಯಂತ ಜಾಗರೂಕತೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಶಮನ ಮಾಡಲೇಬೇಕಾಗತ್ತೆ ಅಂತ. ಹಾಗಾದ್ರೆ ಏನು ನಡೀತಾ ಇದೆ? ಹೈಕಮಾಂಡ್ ಲೆವೆಲಲ್ಲಿ ಏನು ನಡೀತಾ ಇದೆ? DKಶಿ ಪಾಳ್ಯದಲ್ಲಿ ಏನು ನಡೀತಾ ಇದೆ? ಸಿದ್ದರಾಮಯ್ಯ ಪಾಳ್ಯದಲ್ಲಿ ಏನು ನಡೀತಾ ಇದೆ? ಹನುಮಂತ್. ಶ್ರೀಲಕ್ಷ್ಮಿ, ರಾಜ್ಯ ರಾಜಕೀಯದ ಬಿಕ್ಕಟ್ಟು, ಅದರಲ್ಲೂ CM ಕುರ್ಚಿಯ ಬಿಕ್ಕಟ್ಟು ಇದನ್ನು ಬಗೆಹರಿಸಲಿಲ್ಲ ಅಂತಂದು ಹೇಳಿದ್ರೆ ಮುಂಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ಗೆ ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಮುಜುಗರ ಜೊತೆಗೆ ಪೆಟ್ಟು ಬೀಳುವಂಥ ಎಲ್ಲ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ. ಯಾಕೆ ಅಂತಂದು ಹೇಳಿದ್ರೆ ಕಳೆದ 2-3 ರಾಜ್ಯಗಳ ರಾಜಕೀಯ ಬಿಕ್ಕಟ್ಟಿನ ವಿಚಾರವಾಗಿ ಎಲ್ಲೆಲ್ಲಿ ಸಚಿನ್ ಪೈಲಟ್ ವಿಚಾರ ಆಗಿರ್ಬೋದು, ಅಶೋಕ್ ಗೆಹ್ಲೋಟ್ ಅವರ ವಿಚಾರದಲ್ಲಿ ಒಂದಷ್ಟು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳದೆ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಮಕಾಡೆ ಮಲಗುವಂಥ ಪರಿಸ್ಥಿತಿ, ಕಾಂಗ್ರೆಸ್ ಮಕಾಡೆ ಮಲಗುವಂಥ ಪರಿಸ್ಥಿತಿ ಎದುರಾಯಿತು. ಮತ್ತೊಂದು ಕಡೆಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಆತ್ಮವಿಶ್ವಾಸ ಕಳೆದುಕೊಂಡಂಥ ಸಂದರ್ಭದಲ್ಲಿ ರಾಜ್ಯ ಗೆದ್ದು ಒಂದಷ್ಟು ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸವೂ ಆಯಿತು. ಇದೀಗ ಇಲ್ಲಿ ಬಣಬಡಿದಾಟ ಜೋರಾಗಿರುವಂಥದ್ದು, ಕುರ್ಚಿಗೆ ಹತ್ತಲೇಬೇಕು ಅಂತ ಶತಪ್ರಯತ್ನವನ್ನು DCM DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಇಳಿಯೋದಿಲ್ಲ ಅನ್ನುವಂಥ ಸ್ಪಷ್ಟ ಮುನ್ಸೂಚನೆಗಳನ್ನು ಕೂಡ CM ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಕೊಡ್ತಾ ಇದ್ದಾರೆ. ಒಂದೊಮ್ಮೆ ಹೈಕಮಾಂಡ್ ಏನಾದರೂ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನೋಂಥ ಮಾತನ್ನು ನೇರವಾಗಿ ಎರಡೂ ಬಣದ ನಾಯಕರು ಕೂಡ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿನ್ನೆನೂ ಕೂಡ ಒಂದಷ್ಟು ಮಾತುಕತೆಯಾಗಿದೆ. ಈಗ 29ಕ್ಕೆ ಕಾಂಗ್ರೆಸ್ನ ಸಂಸದೀಯ ಸಭೆ ಏನು ನಡೆಯುತ್ತೆ, ಆ ಸಭೆಯ ನಂತರದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ವಿಚಾರಕ್ಕೆ, ಕುರ್ಚಿಯ ವಿಚಾರಕ್ಕೆ ಒಂದು ಸ್ಪಷ್ಟ ನಿಲುವಿಗೆ ಬರಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿದೆ. ಯಾಕೆ ಅಂತಂದು ಹೇಳಿದ್ರೆ ಭಾನುವಾರ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸುವಂಥ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ರಾಜ್ಯದಿಂದ ಸಚಿವರು CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರು ಬರೋಕಿನ ಮುಂಚೆ ಹೈಕಮಾಂಡ್ನ ನೀತಿ ಯಾವ ರೀತಿ ಇರಬೇಕು, ಹೈಕಮಾಂಡ್ನ ನಿಲುವು ಯಾವ ರೀತಿ ಇರಬೇಕು ಅನ್ನೋಂಥದ್ದು ಒಂದಷ್ಟು ಪೂರ್ವಪರಾದಂಥ ಚರ್ಚೆಗಳನ್ನು ಮಾಡ್ಕೊಳ್ಳಿಕ್ಕೆ 29ಕ್ಕೂ ಕೂಡ ಈ ಒಂದು ಹಂತದ ಮಾತುಕತೆ ಕೂಡ ಆಗುವಂಥ ಸಾಧ್ಯತೆ ಇದೆ. ಮಾತುಕತೆಯ ನಂತರದಲ್ಲಿ ಭಾನುವಾರ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, KC ವೇಣುಗೋಪಾಲ್, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಸೇರಿ ಒಂದಷ್ಟು ಮಾತುಕತೆಯನ್ನು ಮಾಡಿಕೊಂಡು ಇಲ್ಲಿಯ ಎರಡೂ ಬಣಗಳ ವಾದ ಪ್ರತಿವಾದವನ್ನು ಆಲಿಸಿಕೊಂಡು ಮುಂಬರುವಂತಹ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು ಮತ್ತು ಎಲ್ಲ ಚುನಾವಣೆಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಕರ್ನಾಟಕದಲ್ಲಿ ಸರ್ಕಾರ ಉಳಿಸುವಂಥ ಮತ್ತು ಮುಂದೆನೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇಬ್ಬರಿಗೂ ಕೂಡ ಕರೆಸಿ ಒಂದಷ್ಟು ನಿಲುವುಗಳನ್ನು, ಸೂಚನೆಗಳನ್ನು, ಹೈಕಮಾಂಡ್ ನಿಲುವು ಏನಾಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಸೂಚನೆ ಕೊಡುವಂಥ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಭಾನುವಾರ ಯಾರಿಗೆ ಶಾಕ್ ಕೊಡ್ತಾರೆ, ಯಾರು ರಾಕ್ ಆಗ್ತಾರೆ, ಯಾರಿಗೆ ಬಲ ಸಿಕ್ಕತ್ತೆ, ಯಾರು ಹೈಕಮಾಂಡ್ ಹೇಳಿದಂತೆ ಸೈಲೆಂಟ್ ಆಗಿ ಕೇಳ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಒಂದಷ್ಟು ಕುತೂಹಲಕಾರಿಯಾಗಿ ಉಳಿದುಕೊಂಡಿದೆ. ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಹನುಮಂತು.